Hello guys, namaste. Management by objectives. First one, job related objective. Second one, growth objectives. Third one, tasks and projects. Fourth one, targets. Fifth one, values. Sixth one, behavioral parameters. Seventh one, performance appreciation. First one, what work you must do in your job. For example, a salesman's goals is to sell 50 products in a month. ನಿಮ್ಮ ಕೆಲಸದಲ್ಲಿ ನೀವು ಯಾವ ಕೆಲಸ ಮಾಡಬೇಕು? ಉದಾಹರಣೆಗೆ, ಒಬ್ಬ ಮಾರಾಟಗಾರನ ಗುರಿ ಒಂದು ತಿಂಗಳಲ್ಲಿ 50 ಉತ್ಪನ್ನಗಳನ್ನು ಮಾರಾಟ ಮಾಡುವುದು. ಸೆಕೆಂಡ್ ಒನ್, ಗ್ರೋತ್ ಆಬ್ಜೆಕ್ಟಿವ್ಸ್. ಗೋಲ್ಸ್ ಟು ಇಂಪ್ರೂವ್ ಸ್ಕಿಲ್ಸ್ ಆ್ಯಂಡ್ ಕರಿಯರ್. ಫಾರ್ ಎಕ್ಸಾಂಪಲ್, ಲರ್ನಿಂಗ್ ನ್ಯೂ ಸಾಫ್ಟ್ವೇರ್ ಆರ್ ಗೆಟಿಂಗ್ ಪ್ರಮೋಷನ್. ಕೌಶಲ್ಯ ಮತ್ತು ವೃತ್ತಿ ಜೀವನವನ್ನು ಸುಧಾರಿಸುವ ಗುರಿಗಳು. ಉದಾಹರಣೆಗೆ, ಹೊಸ ಸಾಫ್ಟ್ವೇರ್ ಕಲಿಯುವುದನ್ನು ಅಥವಾ ಬಡ್ತಿ ಪಡೆಯುವುದು. Third one, tasks and projects. Specific work or projects to complete. For example, completing a project before deadline. ಕಾರ್ಯಗಳನ್ನು ಪೂರ್ಣಗೊಳಿಸಲು ನಿರ್ದಿಷ್ಟ ಕೆಲಸ ಅಥವಾ ಯೋಜನೆಗಳು ಮಾಡಬೇಕು. ಉದಾಹರಣೆಗೆ, ಗಡುವಿನ ಮೊದಲು ಯೋಜನೆಯನ್ನು ಪೂರ್ಣಗೊಳಿಸುವುದು. Fourth one, targets. Clear numbers or result to achieve. For example, increases sales by 10%. ಗುರಿಗಳನ್ನು ಸಾಧಿಸಲು ಸಂಖ್ಯೆಗಳು ಅಥವಾ ಫಲಿತಾಂಶಗಳನ್ನು ತೆರವುಗೊಳಿಸುವುದು. ಉದಾಹರಣೆಗೆ, ಮಾರಾಟವನ್ನು 10% ಹೆಚ್ಚಿಸುವುದು. ಫಿಫ್ತ್ ಒನ್, ವ್ಯಾಲ್ಯೂಸ್. ರೂಲ್ಸ್ ಆ್ಯಂಡ್ ಎಥಿಕ್ಸ್ ವೈಲ್ ಡೂಯಿಂಗ್ ವರ್ಕ್. ಫಾರ್ ಎಕ್ಸಾಂಪಲ್, ಹಾನೆಸ್ಟಿ, ಟೀಮ್ ವರ್ಕ್, ಡಿಸಿಪ್ಲಿನ್. ಮೌಲ್ಯಗಳು ಕೆಲಸ ಮಾಡುವಾಗ ನಿಯಮಗಳು ಮತ್ತು ನೀತಿಗಳು. ಉದಾಹರಣೆಗೆ, ಪ್ರಾಮಾಣಿಕತೆ, ತಂಡದ ಕೆಲಸ, ಶಿಸ್ತು. ಸಿಕ್ಸ್ತ್ ಒನ್, ಬಿಹೇವಿಯರಲ್ ಪಾರಾಮೀಟರ್ಸ್. ಹೌ ಆ್ಯನ್ ಎಂಪ್ಲಾಯಿ ಶುಡ್ ಬಿಹೇವ್. ಫಾರ್ ಎಕ್ಸಾಂಪಲ್, ಉದ್ಯೋಗಿ ಹೇಗೆ ವರ್ತಿಸಬೇಕು. ಉದಾಹರಣೆಗೆ, ಸಮಯ ಪಾಲನೆ, ಸಹಕಾರ, ಉತ್ತಮ ಸಂವಹನ. ಸೆವೆಂತ್ ಒನ್, ಪರ್ಫಾರ್ಮೆನ್ಸ್ ಅಪ್ರಿಸಿಯೇಷನ್. ಚೆಕಿಂಗ್ ಹೌ ವೆಲ್ ಆಬ್ಜೆಕ್ಟಿವ್ಸ್ ಆರ್ ಅಚೀವ್ಡ್. ಫಾರ್ ಎಕ್ಸಾಂಪಲ್, ಆನ್ಯುವಲ್ ಪರ್ಫಾರ್ಮೆನ್ಸ್ ರಿವ್ಯೂ. ಕಾರ್ಯಕ್ಷಮತೆ, ಉದ್ದೇಶವನ್ನು ಎಷ್ಟೇ ಚೆನ್ನಾಗಿ ಸಾಧಿಸಲಾಗಿದೆ ಎಂಬುದನ್ನು ಪರಿಶೀಲಿಸುವುದು. ಉದಾಹರಣೆಗೆ, ವಾರ್ಷಿಕ ಕಾರ್ಯಕ್ಷಮತೆಯ ವಿಮರ್ಶೆ. ಥ್ಯಾಂಕ್ ಯು.